ಕರ್ಮಣ್ಯೇ ವಾದಿಕಾರಸ್ಥೆ ಮಹಾಫಲೇಷು ಕದಾಚನ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ ತತ್ವ. ಸದಾ ಕರ್ತವ್ಯ ನಿರತನಾಗು, ಫಲಾಪೇಕ್ಷೆ ಮಾಡಬೇಡ. ಕೆಲಸ ಮಾಡಿದ ತಕ್ಷಣ ಫಲ ದೊರಕಬೇಕು, ಅದೂ ತನಗೆ ಒಳಿತನ್ನೇ ಮಾಡುವಂತಿರಬೇಕು ಎಂದು ಚಿಂತಿಸಬಾರದು. ತನ್ನಷ್ಟಕ್ಕೆ ತಾನು ಕೆಲಸ ಮಾಡಬೇಕು ಎಂಬುದನ್ನು ನಾವು ಪ್ರಕೃತಿಯನ್ನು ನೋಡಿ ಕಲಿಯಬೇಕು. ನೋಡಿರಾ ಚಂದ್ರ ಸೂರ್ಯರನ್ನು, ತಮ್ಮ ಕರ್ತವ್ಯ ನಿಭಾಯಿಸುವಲ್ಲಿ ಯಾರ ಅಪ್ಪಣೆಗೂ ಕಾಯುವುದಿಲ್ಲ. ನೋಡಿರಾ ನದಿ ಜಲವನ್ನು, ಸದಾ ಹರಿಯುತ್ತಿರುವ ತನ್ನ ಕಾಯಕಕ್ಕೆ ಅದು ಯಾವ ಫಲವನ್ನೂ ನಿರೀಕ್ಷಿಸುವುದಿಲ್ಲ. ನೋಡಿರಾ ಮರಗಿಡಗಳನ್ನು, ಚಿಗುರುವ ಹೂ ಬಿಡುವ ಫಲ ನೀಡುವ ಕರ್ತವ್ಯಕ್ಕೆ ಯೋಚನೆ ಇದೆಯೇ? ಒಳಿತು ಕೆಡುಕಿನ ಚಿಂತೆ ಇದೆಯೇ? ಬೇಡ ಬಿಡಿ. ನೋಡಿರಾ ಹಸುಗಳನ್ನು, ಜೇನು ನೊಣಗಳನ್ನು, ತಮ್ಮ ತಮ್ಮ ಕೆಲಸಗಳನ್ನು ನಿಷ್ಕಳಂಕವಾಗಿ ಮಾಡುವ ಅವುಗಳಿಗೆ ಫಲಾಪೇಕ್ಷೆ ಇದೆಯೇ? ಆದರೆ ಮನುಷ್ಯನೆಂದೂ ಪ್ರಕೃತಿಯಿಂದ ಪಾಠ ಕಲಿಯುವುದಿಲ್ಲ. ತಾನು ಮಾಡಬೇಕಾದ ಕರ್ತವ್ಯವನ್ನು ಕೇವಲ ಫಲಾಪೇಕ್ಷೆಯಿಂದಲೇ ಮಾಡುತ್ತಾನೆ. ತನಗೆ ಲಾಭವಾಗುವುದಿದ್ದಲ್ಲಿ ಹೀನ ಕೆಲಸ ಮಾಡಲು ತಾನು ಸಿದ್ಧನಾಗುತ್ತಾನೆ. ಕಳ್ಳತನ, ಮೋಸ, ವಂಚನೆ, ವಿಷಯಲಂಪಟತೆ, ಭಯೋತ್ಪಾದನೆ, ಕೊಲೆ, ಸುಲಿಗೆ ಹೀಗೆ ಏನು ಮಾಡಲು ತಾನು ಹಿಂಜರಿಯುವುದಿಲ್ಲ. ಕೆಲಸದಲ್ಲಿ ಶ್ರದ್ಧೆ, ತಾಳ್ಮೆ ಕಳೆದುಕೊಳ್ಳುತ್ತಾನೆ. ಅವನ ಚಿಂತನೆ ಒಂದೇ, ಲಾಭ. ನಮ್ಮ ದೇಶ ಸನಾತನವಾಗಿದೆ. ಅನೇಕ ಜನ ಪುಣ್ಯ ಪುರುಷರಿಗೆ ಈ ದೇಶದ ಮಣ್ಣು ಜನ್ಮ ನೀಡಿದೆ. ಕರ್ತವ್ಯವೇ ದೇವರು ಎಂದು ಅನೇಕ ಮಹಾನುಭಾವರು ಸಾರಿದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಸಾರಿದರು. ಸ್ವಾಮಿ ವಿವೇಕಾನಂದರು ದುಡಿತವೇ ಯುವಜನರ ಶೋಭೆ ಎಂದರು. ನಿಷ್ಕಾಮ ಕರ್ಮದಿಂದಲೇ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತರೆನಿಸಿದರು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ಮಾಜಿ ದಿವಾನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ತಮ್ಮ ಅಗಾಧ ದೂರದರ್ಶಿತ್ವ, ದುಡಿತದಿಂದ ವಿಶ್ವಮಾನ್ಯರಾದರು. ನಮ್ಮ ದೇಶದ ಇತಿಹಾಸದಲ್ಲಿ ಇಂತಹ ಅನೇಕ ಅನರ್ಘ್ಯ ರತ್ನಗಳನ್ನು ನಾವು ಕಾಣಬಹುದು. ಶಾಶ್ವತವಲ್ಲದ ಬದುಕು ಮಾನವನದು, ಹೆಚ್ಚೆಂದರೆ ಶತಮಾನ ಬದುಕು ಆತನದು. ಈ ಅಲ್ಪಾಯುಷ್ಯದಲ್ಲಿ ಆತ ದುಡಿಯಲೇಬೇಕು. ಈ ದುಡಿತ ಇತರರಿಗೆ ಸ್ಫೂರ್ತಿ ನೀಡುವಂತಿದ್ದರೆ ಚಿನ್ನ. ಬದುಕಿ ಬಾಳಬೇಕು, ನಾಳೆಗೆ ಕೀರ್ತಿ ಸಾರುವಂತಾಗಬೇಕು. ಆಗ ಮಾತ್ರ ಜೀವಿತ ಧನ್ಯ. ಪುರಾಣವನ್ನವಲೋಕಿಸಿದಲ್ಲಿ ರಾವಣ ಕೌರವಾದಿಗಳು ದುಡಿತವೆಷ್ಟೇ ಮಾಡಿದರೂ ಸತ್ಕೀರ್ತಿವಂತರಾಗಲಿಲ್ಲ. ಅದೇ ರಾಮ, ಕೃಷ್ಣ, ಬುದ್ಧರ ಕರ್ಮ ನಿಷ್ಕಾಮ ಕರ್ಮವಾದುದರಿಂದಲೇ ಕೀರ್ತಿ ಆ ಚಂದ್ರಾರ್ಕವಾಯಿತು. ಇಂದು ಭಯೋತ್ಪಾದಕರು ಎಲ್ಲೆಡೆ ತುಂಬಿದ್ದಾರೆ. ತಮ್ಮ ಜೀವನದ ಹಂಗು ತೊರೆದು ದಿನದ 24 ಗಂಟೆ ಅವರೂ ಕೆಲಸ ಮಾಡುತ್ತಾರೆ, ಆದರೆ ಕೀರ್ತಿವಂತರಾಗುವುದಿಲ್ಲ. ಅದೇ ಸೈನಿಕರು ಅವರೊಡನೆ ಹೋರಾಡುತ್ತಾರೆ, ಆದರೆ ಕೀರ್ತಿವಂತರಾಗುತ್ತಾರೆ. ಭಯೋತ್ಪಾದಕ ಕೊಲೆ ಮಾಡುತ್ತಾನೆ, ನರಕಕ್ಕೆ ಹೋಗುತ್ತಾನೆ. ಆದರೆ ಸೈನಿಕನು ಭಯೋತ್ಪಾದಕನನ್ನು ಕೊಲ್ಲುತ್ತಾನೆ, ಆದರೆ ಸ್ವರ್ಗಕ್ಕೆ ಹೋಗುತ್ತಾನೆ. ನೋಡಿರಿ ವ್ಯತ್ಯಾಸ. ಮೇಲ್ನೋಟಕ್ಕೆ ಇಬ್ಬರೂ ಮಾಡುವ ಕರ್ಮ ಒಂದೇ, ಆದರೆ ಕರ್ಮಫಲ ಅಲ್ಲೇ ಇರುವುದು ಸ್ವಾರಸ್ಯ. ಶ್ರೀರಾಮ, ಶ್ರೀಕೃಷ್ಣರು ಕೊಲೆಗೆ ಪ್ರೋತ್ಸಾಹ ನೀಡಿದರು, ಆದರೆ ಸಜ್ಜನ ದೇವರು ಎಂದು ಜನರಿಂದ ಹೊಗಳಿಸಿಕೊಂಡರು. ಅದೇ ರಾವಣಾದಿಗಳು, ಕೌರವರು ಬಹುಜನರನ್ನು ಕೊಂದರು, ದುರ್ಜನರೆನಿಸಿಕೊಂಡರು. ನೋಡಿ ಕರ್ಮಫಲದ ವ್ಯತ್ಯಾಸ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದ್ದು. ಫಲದತ್ತ ದೃಷ್ಟಿ ಇರಿಸಿ ಕೆಲಸ ಮಾಡುವುದು ಸಲ್ಲ, ಅಲ್ಲಿ ಸಂದಿಗ್ಧತೆ ಉಂಟಾಗುತ್ತದೆ. ಉದಾತ್ತ ಚಿಂತನೆ, ಉನ್ನತ ಧ್ಯೇಯ, ಸತ್ಯಸಂಧತೆ, ಪರೋಪಕಾರ ಭಾವನೆಯಿಂದ ನಾವು ನಮ್ಮ ಕರ್ತವ್ಯ ಮಾಡಬೇಕು. ಉತ್ತಮ ಕೆಲಸ ಮಾಡುವಲ್ಲಿ ಉದಾಸೀನ ಸಲ್ಲದು. ಸಂಚಿತ ಫಲಕ್ಕಾಗಿ ಚಿಂತಿಸದೆ ನಮ್ಮ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿದರೆ ನಾವು ಕೀರ್ತಿವಂತರಾಗುತ್ತೇವೆ.